ಬೆಳಗ್ಗೆ ಮುಸುಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನು ಕರುಣಾಳು ಬಾ ಬೆಳಗ್ಗೆ ಮುಸುಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನು ഇരുളു ಕತ್ತಲೆಯಾಗಬೆ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸನ್ನ. ಅದೊಂದು ನನಗೆ ಭರಿಸಲಾಗದ ನಷ್ಟ ಮತ್ತು ದುಃಖ. ದಯವಿಟ್ಟು ಶ್ರಮಿಸಿ ಅವಳು ನೆನಪದಾಗ ನಾನು ಎಕ್ಸಿಟ್ ಆಗ್ಬಿಡ್ತೀನಿ. ನಾವು ಬದುಕನ್ನು ಕಟ್ಕೊಂಡು ಅವಾಗ ತುಂಬ ಕಷ್ಟಪಟ್ಟು ಬದುಕನ್ನು ಕಟ್ಕೊಂಡು ಬಂದ್ವಿ. ನಮ್ಮ ಗೆಳೆಯ ಶಿವಾನಂದಿದ್ದಾನೆ, ಪ್ರತಿಯೊಂದು ಸ್ಟೆಪ್ಪನ್ನು ನೋಡಿದ ನಾನು, ಹೊಲು ಗುಡಿಸಲು ಇದ್ದಿದ್ದು ನೋಡಿದಾನೆ. ನಾವು ಎಷ್ಟು ಕಷ್ಟಪಟ್ಟು ಬದುಕಿದ್ದೀವಿ ಅನ್ನೋದನ್ನ ಪ್ರತಿ ಹಂತದೊಳಗೆ ದೃಶ್ಯ ನಾವು. ಈಗ ಒಂದು ಹಂತಕ್ಕೆ ಬರ್ತಾ ಇತ್ತು ಬದುಕು. ಒಂದು ಹಂತಕ್ಕೆ ಬಂದು ಈಗ ಸುಖಕ್ರಮ ದಿನಗಳು ಅಂತ ಅಲ್ಲ, ಆ ಹಂತದಲ್ಲಿ ಅವ್ರು ನಮ್ಮ ಕೈ ಬಿಟ್ಟೋಗಿದ್ದು ತುಂಬ ನೋಡ್ಕೊಡೋದು ಅಷ್ಟೇ. ಬಟ್ ಹುಟ್ಟಿದ ಮನುಷ್ಯೆಲ್ಲ ಸಾಯಲೇಬೇಕು ಅನ್ನಲ್ಲ ಒಂದು ದಿವಸ. ಅಷ್ಟು ಬೇಗ ನಾನು ಬಿಟ್ಟು ಹೋಗ್ಬಾರ್ದಿತ್ತು ಅನ್ನೋ ನೋವು ಅಷ್ಟೇ. ಏನೇನೋ ಕಷ್ಟಪಟ್ಟು ಬದುಕನ್ನು ಕಟ್ಕೊಂಡ್ಬಂದ್ವಿ. ರದ್ದಿ ಪೇಪರ್ ವ್ಯಾಪಾರ ಮಾಡಿದ್ದೀವಿ, ಸೀಮೆ ಎಣ್ಣೆ ವ್ಯಾಪಾರ ಮಾಡಿದ್ದೀವಿ, ವೈನ್ ಶಾಪಲ್ಲಿ ಕ್ಯಾಶಿಯರಾಗಿ ಕೆಲಸ ಮಾಡಿದ್ದೀನಿ. ಇವೆಲ್ಲವೂ ನನಗೆ ಬದುಕನ್ನು ಎದುರಿಸೋದಕ್ಕೆ ಧೈರ್ಯವನ್ನು ತಂದುಕೊಟ್ಟಿದೆ. ಒಂದು ವೈಜ್ಞಾನಿಕ ಮನೋಭಾವ ನನಗೆ ಇರೋದ್ರಿಂದ ಬದುಕೋದಕ್ಕೂ ನನಗೆ ಸುಲಭ ಆಗ್ತಾ ಇದೆ. ಯಾವುದೇ ಮೌಢ್ಯವನ್ನು ನಾನು ಒಬ್ಬ ಮನುಷ್ಯ ಅಲ್ಲ, ಆ ಮೌಢ್ಯವನ್ನು ವಿರೋಧಿಸ್ತಾನೆ ಬರ್ತೀನಿ. ಹಾಗಾಗಿ ರೂಪಾ ಮೇಡಮ್ ಅವರು ನನಗೆ ಪರಿಚಯ ಆಗಿದ್ದು ಯಾವಾಗ ಅಂತಂದರೆ ಕೇವಲ 1 ತಿಂಗಳು ಇನ್ನೂ ಆಗಿಲ್ಲ. 22 ಮಾರ್ಚ್ 2025 ಪ್ರಜಾವಾಣಿ ನೀಡಿದ 10 ಜನ ಕರ್ನಾಟಕದ ಸಾಧಕಿಯರಲ್ಲಿ ರೂಪಾ ಮೇಡಮ್ ಅವರು ಕೂಡ ಒಬ್ಬರು. ಆ ರೂಪಾ ಮೇಡಮ್ ಅಲ್ಲಿ ಸಾಧಕಿಯಾಗಿ ಆಯ್ಕೆಯಾಗಿದ್ದಕ್ಕಾಗಿ ಅವ್ರನ್ನ ಅಭಿನಂದಿಸೋದಕ್ಕಾಗಿ ನಾನು ಫೋನ್ ಮಾಡಿದೆ. ಫೋನ್ ನಂಬರ್ ಎಲ್ಲಿತ್ತು ಕೇಳಬೇಡಿ, ಯಾಕೆಂತಂದರೆ ನಾನು ಪ್ರಜಾವಾಣಿಗೆ ತಕ್ಷಣ ಫೋನ್ ಮಾಡಿದೆ, ನಿಮ್ಮ ಸಾಧಕಿಯರ ಫೋನ್ ನಂಬರ್ ಲಿಸ್ಟ್ ಕೊಡಿ ಅಂದೆ ರವೀಂದ್ರ ಭಟ್ರ ಹತ್ರ. 2 ನಿಮಿಷಕ್ಕೆ ಲಿಸ್ಟ್ ಕಳಿಸ್ಬಿಟ್ರು. ಹೇಗೆ ಬಾಹ್ಯಾಕಾಶಕ್ಕೆ ಹೋಗ್ಬೇಕಲ್ಲ, ಹೋಗ್ಲಿಕ್ಕೆ ನಮಗೆ ಉಡಾವಣಾ ವಾಹನ ಬೇಕು. ಉಡಾವಣಾ ವಾಹನ ಬೇಕು ಅಂದರೆ ಅದರ ತಂತ್ರಜ್ಞಾನವೂ ಬೇಕು. ಆ ತಂತ್ರಜ್ಞಾನವನ್ನು ಹೇಗೆ ತಗೊಳ್ಳೋದು? ಹಾಗೆ ಅವರು ಒಂದು ಪ್ರಯೋಗವನ್ನು ಮಾಡಿದ್ರು. ಇದು ಈ ಚಿತ್ರ ನಿಮಗೆ ಗೊತ್ತಾಗತ್ತಾ ಅವ್ರು ಯಾರು ಅಂತ? ನಿಮಗೆ ಅದನ್ನ ಹೇಳ್ತಾರೆ. ಆ ಪ್ರಯೋಗ ಇದು ರಾಕೆಟನ್ನು ಮಾಡಬೇಕಾದ್ರೆ ನಮಗೆ ಸುಮ್ಮನೆ ರಾಕೆಟ್ ತಂತ್ರಜ್ಞಾನ ನಮ್ಮಲ್ಲಿ ಇದು ಮೊದಲ ಬಾರಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಆ ತಂತ್ರಜ್ಞಾನ ನಮ್ಮಲ್ಲಿಲ್ಲ, ಉಪಗ್ರಹ ತಂತ್ರಜ್ಞಾನ ಇಲ್ಲ. ಅದನ್ನು ಹೇಗೆ ಪಡ್ಕೊಳ್ಳೋದು? ಆಗಲೇ ಮುಂದುವರಿದ ದೇಶಗಳು ಅದರ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡಿದರು. ಆದರೆ ಇವರಲ್ಲಿ ಇದ್ದಂತಹ ಒಂದು ಇಂಟರ್ನ್ಯಾಷನಲ್ ಕೋಆಪರೇಷನ್, ಬೇರೆ ಬೇರೆ ಜನಗಳ ಒಂದು ಪರಿಚಯ ಇದ್ದಿದ್ದರಿಂದ ಬೇರೆ ದೇಶದ ಅಮೆರಿಕಾ, ಜಪಾನ್, ಜರ್ಮನಿ, ಕ್ಯಾನಡಾ ಇವರೆಲ್ಲರನ್ನ ಭಾರತಕ್ಕೆ ಕರೆದು ಇಲ್ಲಿ ನೀವು ಪ್ರಯೋಗಗಳನ್ನು ಮಾಡಿ ಅಂತ ಹೇಳಿದ್ರು. ಅದು ಏನಕ್ಕಪ್ಪ ಅಂದರೆ, ನಿಮಗೆ ಎಲ್ಲ ವಿಜ್ಞಾನ ಮಕ್ಕಳಲ್ವಾ, ಭೂಮಿಯ ಏನು ಈಕ್ವೆಟಾರ್ ಅಂದರೆ ಏನು ಅಂತ ಗೊತ್ತು, ಸಮಭಾಜಕ ವೃತ್ತ ಗೊತ್ತು. ಭಾರತದ ಮೇಲೆ ಹಾದು ಹೋಗುತ್ತಾ? ಅದು ಇಲ್ಲ, ಭಾರತದಿಂದ ಕೆಳಗಡೆ ಇದೆ. ನಾವು ಸಮಭಾಜಕ ವೃತ್ತದಿಂದ ಸ್ವಲ್ಪ 9 ಡಿಗ್ರಿ ಮೇಲೆ ಇದ್ದೀವಿ. ಆದರೆ ಅದಕ್ಕೆ ಇನ್ನೂ ಒಂದು ಇದಿದೆ, ಏನು ಮ್ಯಾಗ್ನೆಟಿಕ್ ಈಕ್ವೆಟಾರ್ ಅಂತ. ಆ ಮ್ಯಾಗ್ನೆಟಿಕ್ ಈಕ್ವೆಟಾರ್ ಈ ಸಮಭಾಜಕ ವೃತ್ತದಿಂದ 9 ಡಿಗ್ರಿ ಎತ್ತರದಲ್ಲಿ ಇದೆ. ಅದು ಭಾರತದ ಮೇಲೆ ಹಾದು ಹೋಗುತ್ತೆ. ನಮ್ಮ ಈ ಏನು ವೈಜ್ಞಾನಿಕ ಪ್ರಯೋಗಗಳಿಗೆ ನಾವು ಆ ಮ್ಯಾಗ್ನೆಟಿಕ್ ಈಕ್ವೆಟಾರಿನ ಪ್ರದೇಶದ ಮೇಲೆ ಮಾಡಬೇಕಾದ್ರೆ ಇಲ್ಲ ಭಾರತದಲ್ಲಿ ಮಾಡಬೇಕು, ಇಲ್ಲ ಸೌತ್ ಅಮೆರಿಕಾದಲ್ಲಿ ಮಾಡಬೇಕು. ಈ ಏನು ಮ್ಯಾಗ್ನೆಟಿಕ್ ವೇವ್ಸ್ ಇದೆಯಲ್ಲ, ಅದು ಭಾರತದ ಮೇಲೆ ಹಾದು ಹೋಗುವಾಗ ತುಂಬ ಏನು ಸ್ಟ್ರಾಂಗ್ ಆಗಿದೆ. ಅದೇ ಬಿವರೆಗೂ ಅವಕಾಶ ಇದೆ. B9 ಮಾಡಿದರೆ ಒಂದು ನಮ್ಮದೇ ಆದ ಕಾಲೇಜ್ ಇದೆ,
ಟ್ರಿವಾಂಡ್ರಮ್ನಲ್ಲಿದೆ, IIST ಅಂತ. ಅದಕ್ಕೆ ನೀವು JEE ಪರೀಕ್ಷೆಯನ್ನು ಬರೆದು ಅದ್ರ ಮೂಲಕ ಇದಕ್ಕೆ ಕಾಲೇಜಿಗೆ ಹೋದರೆ, ಮೊದಲು ಅಲ್ಲಿ ಪಾಸಾದವರು ಎಲ್ಲರಿಗೂ ಇಸ್ರೋ ಒಳಗೆ ಬರಲಿಕ್ಕೆ ಅವಕಾಶ ಇತ್ತು. ಇವತ್ತು ಸುಮಾರು ಒಂದು 75% ಕಟ್ ಆಫ್ ಮಾಡಿದ್ದಾರೆ. 75%ಗಿಂತ ನೀವು ಜಾಸ್ತಿ ಮಾರ್ಕ್ಸನ್ನು ಪಡ್ಕೊಂಡ್ರೆ ಆ BEನಲ್ಲಿ ನೇರವಾಗಿ ನೀವು ಇಸ್ರೋ ಒಳಗಡೆ ಬರ್ತೀರಾ. ಒಂದು ಇನ್ನೊಂದು ರೂರಲ್ ಕೋಟಾ ಅಂತ ಅದರಲ್ಲಿ ಯಾವುದೋ JEE ಇದ್ದೇನೆ, ಇದು PUC 50 ಆದರೆ JEE ಪರೀಕ್ಷೆಯನ್ನು ಪಾಸ್ ಆಗಬೇಕಷ್ಟೇ, ಅದರಲ್ಲಿ ಇದೇನಿಲ್ಲ. ಬೇರೆ ಹೇಗೆ ಇದಿದೆ ಏನು ಪರ್ಸೆಂಟೇಜ್ಗಳು ಅದೇ ರೀತಿ ಇಲ್ಲೂ ಇದೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಇನ್ನೊಂದು ಸೆಂಟ್ರಲ್ ರೆಕ್ರೂಟ್ಮೆಂಟ್ ಬೋರ್ಡ್ ಅಂತ ಇದೆ, ಅದು ಇಸ್ರೋ ಸೆಂಟ್ರಲ್ ರೆಕ್ರೂಟ್ಮೆಂಟ್ ಆದರೆ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ನವರು ಹಾಕೋಬಹುದು. ಪ್ರತಿ ವರ್ಷ ಕಾಲ್ ಆಗುತ್ತೆ, ಕಾಲ್ ಆದಾಗ ನೀವು ಹಾಕೋಬೇಕಾಗತ್ತೆ. ಹಾಕೊಂಡಾಗ ನಮ್ಮ ಭಾರತದಲ್ಲಿ ಸುಮಾರು 16ರಿಂದ 17 ಇಸ್ರೋ ಯೂನಿಟ್ಗಳಿದೆ. ಅಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆ ಆಯಾ ಸಂಸ್ಥೆಗಳಿಗೆ ನಿಮ್ಮನ್ನು ಹಾಕ್ತಾರೆ. ಇನ್ನೊಂದು IITಗಳಲ್ಲಿ ನೀವು ಓದ್ತಾ ಇದ್ದರೆ ಇಸ್ರೋನವರು ಪ್ರತಿ ವರ್ಷ ಕ್ಯಾಂಪಸ್ ಸೆಲೆಕ್ಷನ್ಸ್ಗೆ ಅಂತ ಹೋಗಿ IITಯಿಂದ ಫೈನಲ್ ಈಗ ಬೇರೆ ಕಾಲೇಜಿಗೆ ಹೇಗೆ ಬೇರೆ ಬೇರೆ ಕಂಪನಿಯವರು ಬಂದು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಮಾಡ್ಕೊಂಡು ಹೋಗ್ತಾರೆ, ಅದೇ ರೀತಿ ನಾವು IITಗಳಲ್ಲಿ ಮಾಡ್ಕೊಂಡು ಬರ್ತೀವಿ. ಬಟ್ ಅದು ಕಡಿಮೆ ಸಂಖ್ಯೆ ಇದೆ, ಬಟ್ ಅಲ್ಲಿಂದನೂ ಬರ್ತಾರೆ. ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ನವರು ಕೂಡ ಹಾಕಬಹುದು. ನಮ್ಮದು ICRB ಅಂದರೆ ಇಸ್ರೋ ಸೆಂಟ್ರಲ್ ರೆಕ್ರೂಟ್ಮೆಂಟ್ ಬೋರ್ಡ್ ಅಂತ, ಅದು ಪ್ರತಿ ವರ್ಷ ಕಾಲ್ ಆಗುತ್ತೆ. ಕಾಲ್ ಆದಾಗ ನೀವು ಅಪ್ಲೈ ಮಾಡಿಕೊಂಡ್ರೆ ಮೊದಲು ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ರಿಟರ್ನ್ ಎಕ್ಸಾಮಲ್ಲಿ ಪಾಸ್ ಆದರೆ ಇಂಟರ್ವ್ಯೂ ಇರುತ್ತೆ. ದಾಂಪತ್ಯ ಜೀವನವನ್ನು ನಡೆಸಿದ ನಂತರ ಅದೊಂದು ಆತ್ಮ ಸಾಂಗತ್ಯವಾಗಿ ಬದಲಾಗುತ್ತೆ. ಈ ಆತ್ಮ ಸಾಂಗತ್ಯದಲ್ಲಿ ಒಬ್ಬ ಸಂಗಾತಿಯನ್ನು ಕಳ್ಕೊಂಡಾಗ ಇನ್ನೊಬ್ಬ ಸಂಗಾತಿಯಲ್ಲಿ ಆ ಒಳಗೆ ನಡೆಯುವಂತಹ ಮನೋವ್ಯಾಪಾರ ಏನಿದೆ, ಆ ಒಳಗೆ ನಡೆಯುವಂತಹ ಖಾಲಿತನ ಏನಿದೆ, ಆ ಒಳಗೆ ನಡೆಯುವಂತಹ ತಲ್ಲಣಗಳೇನಿದೆ, ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟು ಕಷ್ಟ. ಅದು ಅವರು ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಆ ಖಾಲಿತನವನ್ನು ನೀಗಿಸ್ಕೊಳ್ಳಿಕ್ಕೆ ಸಾಧ್ಯ. ಇಂತಹ ಖಾಲಿತನವನ್ನು ನೀಗಿಸ್ಕೊಳ್ಳೋದಕ್ಕೆ ನಮ್ಮ ಚಂದ್ರಶೇಖರ್ ಅವರು ಆಯ್ಕೆ ಮಾಡಿಕೊಂಡಂಥ ದಾರಿ ಅಂತ ಹೇಳಿದ್ರೆ ಸಮಾಜಮುಖಿಯಾಗಿ ನಡೆಯುವಂಥದ್ದು. ಸಮಾಜದಲ್ಲಿ ಗೌರಿಯರನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಗೌರಿಯರನ್ನು ಗುರುತಿಸುವಂಥದ್ದು, ಅನೇಕ ಗೌರಿಯರನ್ನು ಮತ್ತೆ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಒಂದು ಪರಂಪರೆಯನ್ನು ಹುಟ್ಟುಹಾಕುವಂಥದ್ದನ್ನು ಮಾಡ್ತಾಯಿದ್ದಾರೆ. ಇದು ಅತ್ಯಂತ ಶ್ಲಾಘನೀಯವಾದಂತಹ ಕಾರ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಒಂದು GS ಶಿವರುದ್ರಪ್ಪ ಅವರು ಒಂದು ಮಾತಿದೆ, ಎನಿತು ಜನ್ಮದಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನದ ಗಣಿಯೋ ಅಂತ ಹೇಳಿ. ನಮ್ಮ ಜೀವನದಲ್ಲಿ ನಾವು ಸಾಕಷ್ಟು ಜನರಿಗೆ ಋಣಿಯಾಗಿರ್ತೀವಿ. ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಋಣ ಅಂತ ಹೇಳಿದ್ರೆ ಸಾಮಾಜಿಕ ಋಣ. ನಾವು ಏನೇ ಪಡೆದಿದ್ರೂ ಕೂಡ ನಾವು ಅದನ್ನು ಇಲ್ಲಿಂದನೇ ಪಡೆದಿರುವಂಥದ್ದು. ಹಾಗಾಗಿ ನಾವು ಕೊಡಬೇಕಾಗಿರುವಂಥದ್ದು ಕೂಡ ಸಮಾಜಕ್ಕೋಸ್ಕರನೇ. ಹಾಗಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥವ್ರನ್ನ ಗುರುತಿಸಿದ್ರೆ ಅವರಿಗೊಂದು ಸಣ್ಣ ಟಾನಿಕ್ ಕೊಟ್ಟಾಗೆ, ಸಣ್ಣ ಕ್ಯಾಪ್ಸೂಲ್ ಕೊಟ್ಟಾಗೆ ಇನ್ನಷ್ಟು ವೇಗ ಬರುತ್ತೆ ಅವರಿಗೆ ಕೆಲಸವನ್ನು ಮಾಡೋದಕ್ಕೆ. ಅದಕ್ಕೋಸ್ಕರ ಒಂದು ಮಾತು, ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ಎಲ್ಲ ದೂರ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ, ನನ್ನ ಜೀವನ ಇದ್ದುವಂಥದ್ದು ಸುಮಾರು ಒಂದು 10 ಕಿಲೋಮೀಟ್ರ್ ನಡಿಬೇಕಾಗಿರುವಂಥದ್ದು. ಅಂತ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ದಾರಿ ಬುತ್ತಿ ಅಂತ ಹೇಳಿ ತಗೊಂಡು ಹೋಗ್ತಿದ್ರು. ಆ ದಾರಿ ಬುತ್ತಿಯನ್ನು ತಗೊಂಡೋಗಿ ವೆಹಿಕಲ್ ಇರಲಿಲ್ಲ, ನಡ್ಕೊಂಡೇ ಹೋಗಬೇಕಾಗಿರ್ತಿತ್ತು. ಆ ದಾರಿ ಬುತ್ತಿಯನ್ನು ತಗೊಂಡು ಹೋದಾಗ ಎಲ್ಲಿ ನೆರಳಿರುತ್ತೋ ಅಲ್ಲಿ ಕೂತು ಊಟ ಮಾಡಿ ವಾಪಸ್ ಭೂಮಿಗೆ ಬರಬೇಕು. ಅದನ್ನು ಮಾಡಲಿಕ್ಕೆ ಅದರಲ್ಲಿ ಒಂದು ಚಾಲೆಂಜ್ ಏನಂದರೆ, ನಿಮಗೆ ಈಗ ನೀವು ಉಸಿರಾಡ್ತಾ ಇದ್ದೀರಾ, ಇಲ್ಲಿ ವಾತಾವರಣ ಇದೆ, ನೀವು ಉಸಿರಾಡ್ತಾ ಇದ್ದೀರಾ, ಎಷ್ಟು ಎತ್ತರ ತನಕ ಹೋದಾಗ ನೀವು ಉಸಿರಾಡ್ಬೋದು? ಯಾರಿಗಾರು ಏನಾದ್ರು ಒಂದು ಇದೆಯಾ? ಈಗ ನೀವು ವಿಮಾನದಲ್ಲಿ ಹೋಗ್ತೀರಾ, ವಿಮಾನ ಎಷ್ಟು ಎತ್ತರದಲ್ಲಿ ಹಾರಾಡುತ್ತೆ? ಸುಮಾರು 4 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಎತ್ತರ ತನಕನೂ ಹೋಗುತ್ತೆ, ಹಾರುತ್ತೆ. ಅಂದರೆ ಅಲ್ಲೂ ನಾವು ಉಸಿರಾಡ್ಬೋದು. ಅಂದರೆ ಅಲ್ಲಿ ತನಕ ಅಲ್ಲೂ ಗಾಳಿ ಇದೆ, ಅಂದರೆ ವಾತಾವರಣ ಇದೆ. ಆದರೆ ಎಷ್ಟು ಎತ್ತರ ತನಕ ವಾತಾವರಣ ಇದೆ? ಸುಮಾರು 90ರಿಂದ 100 ಕಿಲೋಮೀಟರ್ ತನಕ ಮಾತ್ರ ವಾತಾವರಣ ಇರುತ್ತೆ. ಅಲ್ಲಿಂದ ಮುಂದೆ ವಾತಾವರಣ ಅದನ್ನು ನಾವು ಬಾಹ್ಯಾಕಾಶ ಅಂತೀವಿ, ನಿರ್ವಾತ ಅಂತೀವಿ. ವಾತಾವರಣ ಇಲ್ಲ. ಅದನ್ನು ಕಾರ್ಮನ್ ಅನ್ನೋ ಒಬ್ಬ ವಿಜ್ಞಾನಿ ಕಂಡುಹಿಡಿದ, ಅದಕ್ಕೆ ನಾವು ಕಾರ್ಮನ್ ಲೇನ್ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಕೆಳಗಡೆ ಇರೋದಕ್ಕೆ ಮಾತ್ರ ನಮಗೆ ಸಾಧ್ಯ ಆಗುತ್ತೆ, ಏಕೆಂದರೆ ಭೂಮಿಯ ವಾತಾವರಣ ಅಷ್ಟು ಎತ್ತರ ಇದೆ. ಮೇಲೆ ಹೋಗಿದ್ದೆಲ್ಲ ನಿರ್ವಾತ. ಆ ನಿರ್ವಾತದಲ್ಲಿ ಏನೂ ಇಲ್ಲ. ಸೊ ಆ ನಿರ್ವಾತದಿಂದ ವಾತಾವರಣಕ್ಕೆ ಇದು ಉಪಗ್ರಹ ಬಂದರೆ ಏನಾಗುತ್ತಪ್ಪ ಅಂದರೆ ಘರ್ಷಣೆ ಆಗುತ್ತೆ.
ಏಕೆಂದರೆ ಅದು ಎಷ್ಟು ವೆಲಾಸಿಟಿ ಹೈ ಸ್ಪೀಡಲ್ಲಿ ಬರುತ್ತೆ ಅಂದರೆ ಸುಮಾರು 7-8 ಕಿಲೋಮೀಟರ್ ಪರ್ ಸೆಕೆಂಡ್ 1 ಸೆಕೆಂಡಿಗೆ 7ರಿಂದ 8 ಕಿಲೋಮೀಟರ್ ಸ್ಪೀಡಲ್ಲಿ ಅದು ಬಂದು ಈ ವಾತಾವರಣಕ್ಕೆ ಎಂಟರ್ ಆದಾಗ ಘರ್ಷಣೆ ಆಗುತ್ತೆ. ಘರ್ಷಣೆ ಆದಾಗ ಏನಾಗುತ್ತೆ, ನಿಮ್ಮ ಕೈನ ನೀವು ತೀರಾ ಉಜ್ಜಿಕೊಂಡ್ರೆ ಅಥವಾ ಏನಾದರೂ ಉಜ್ಜಿದ್ರೆ ಏನಾಗುತ್ತೆ, ಶಾಖ ಬರುತ್ತೆ. ಆ ಶಾಖ ಎಷ್ಟರ ಮಟ್ಟಿಗೆ ಉತ್ಪತ್ತಿ ಆಗುತ್ತೆ ಅಂದರೆ ಸುಮಾರು 2,500-3,000 ಡಿಗ್ರಿಯಷ್ಟು ಫ್ರಿಕ್ಷನ್ ಆಗಿ ಇದು ಉಪಗ್ರಹ ಬೂದಿಯಾಗಿ ಉರಿದು ಹೋಗುತ್ತೆ. ಬೇರೆ ಯಾವುದೇ ಉಪಗ್ರಹಗಳನ್ನು ನಾವು ಭೂಮಿಗೆ ತರಿಸಿದ್ರೆ ಅಷ್ಟೇ, ಅದು ಭೂಮಿಗೆ ಬೀಳಲಿಕ್ಕಾಗಲ್ಲ. ಭೂಮಿಗೆ ಕೊನೆಯಲ್ಲಿ ಬೀಳಲು ಕೆಲವು ಇದು ಫ್ಯೂಯಲ್ ಟ್ಯಾಂಕ್ಗಳು, ತೀರಾ ಉರಿಲಿಕ್ಕೆ ಆಗದಲ್ಲೇ ಇರೋ ಮೆಟಲ್ ಟ್ಯಾಂಕ್ಗಳ ಪೀಸ್ಗಳು ಬೀಳತ್ತೆ. ಬಿಟ್ಟರೆ ಇನ್ನು ಇಡೀ ಉಪಗ್ರಹ ಉರಿದು ಹೋಗುತ್ತೆ. ಹಾಗೆ ಸುರಕ್ಷಿತವಾಗಿ ತರಬೇಕಾದ್ರೆ ಅದಕ್ಕೆ ಯಾವ ರೀತಿಯ ಟೈಲ್ಸ್ಗಳನ್ನು ಹಾಕಬೇಕು, ಕಾರ್ಬನ್ ಟೈಲ್ಸ್ ಅಂತ ಒಂದು ಮಾಡಿ ಅದನ್ನು ಸಮುದ್ರಕ್ಕೆ ಬೀಳಿಸಿ ಮತ್ತೆ ಅದನ್ನು ರಿಕವರ್ ಮಾಡಿ ಮತ್ತೆ ಲ್ಯಾಬಿಗೆ ತಂದು ಆನ್ ಮಾಡಿ. ಹೆಣ್ಣು ಮಕ್ಕಳು ಇದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಮಿಥಿಲ ಇನ್ನಷ್ಟು ಯಶಸ್ಸನ್ನು ಕಾಣಲಿ, ಬದುಕಿನಲ್ಲಿ ದೂರದವರೆಗೆ ನೀರಿನಲ್ಲಿ ಸಾಗುವಂಥ ಧೈರ್ಯ ಅವರಿಗೆ ಬರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಬನ್ನಿ ನೀವು ಬನ್ನಿ ಮೇಡಮ್, ಇಟ್ಕೊಳ್ಳಿ ಎಲ್ಲ ಬರ್ರಿ ನೀವು ಬರ್ರಿ. ಹಾಗೆ ಭಾಳ ಸ್ವಚ್ಛತವಾದ ಜಿಲ್ಲೆ ಇದು ಇರಲಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಪುಣ್ಯ ಭೂಮಿಯಲ್ಲಿ ನನ್ನನ್ನು ಮಾತನಾಡಲು ಕರೆಸಿದ್ದು ನನಗೆ ಭಾಳ ಖುಷಿಯಾಗ್ತದೆ. ಮತ್ತು ಈ ಒಂದು ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಕುವೆಂಪು ಲಂಕೇಶಿನಂಥ ಘಟಾನುಘಟಿ ಲೇಖಕರ ಈ ಮಲೆನಾಡಿನ ಪುಣ್ಯಭೂಮಿಯಲ್ಲಿ ನನ್ನನ್ನು ಕರೆಯಿಸಿ